ಅಣ್ಣ, ಫ್ಲಾಶ್ ಮ್ಯಾನ್ ಅಣ್ಣ, ನೀವು ತಾನೇ ಫ್ಲಾಶ್ ಮ್ಯಾನು? ನಮ್ಮೂರಲ್ಲಿ ಎಲ್ಲರೂ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ನಿಮ್ಮನ್ನ ನೋಡೋದು ನಿಜವಾಗ್ಲೂ ನಮಗೆ ದೊಡ್ಡ ಅದೃಷ್ಟನೇ. ಪಕ್ಷಿಗಳ ಗ್ರಾಮದಲ್ಲಿ ಇವಾಗ ಟಾಕ್ ಆಫ್ ದ ಟೌನ್ ಆಗಿದ್ದು ಒಂದೇ ವಿಷಯ, ಅದು ಫ್ಲಾಶ್ ಮ್ಯಾನ್ ವಿಷಯ. ಫ್ಲಾಶ್ ಮ್ಯಾನ್ ನೋಡಕ್ಕೆ ತುಂಬಾನು ಹ್ಯಾಂಡ್ಸಮ್ ಆಗಿರ್ತಾನೆ, ಬೆಂಕಿಯ ವೇಗದಲ್ಲಿ ಓಡ್ತಾನೆ. ಅವನನ್ನ ನೋಡಕ್ಕೆ ತುಂಬಾನೇ ಅದೃಷ್ಟ ಮಾಡಿರ್ಬೇಕು ಅಂತ ಎಲ್ರು ಮಾತಾಡ್ಕೊಳ್ತಿದ್ರು. ಆದ್ರೆ ಆ ಊರಿನಲ್ಲಿದ್ದ ಬುಜ್ಜಿ ಗುಬ್ಬಚ್ಚಿ ಮಾತ್ರ ರೆಬಲ್ ಸ್ಟಾರ್ ಪ್ರಭಾಸ್ ಫ್ಯಾನ್. ಅವಳಿಗೆ ಪ್ರಭಾಸೇ ತುಂಬಾ ದೊಡ್ಡ ಹೀರೋ. ಹೀಗಿರುವಾಗ ಒಂದಿನ ಸಂಜೆ ಸಮಯ 4 ಗಂಟೆಗೆ ಚೋಟು, ಟೊನಿ, ಚಿಚು, ಮಹಿಹದ್ದು, ಲೂಸಿ ಪಾರಿವಾಳ ಎಲ್ರು ಕೂಡ ಟೊನಿಯ ಮನೆಗೆ ಹೊರಗಡೆ ಕೂತ್ಕೊಂಡಿದ್ರು. ಅವ್ರ ಮುಂದ್ಗಡೆ ಬಿಸಿ ಬಿಸಿಯಾದ ಟೀ ಕಪ್ಗಳು ಇತ್ತು. ಆವಾಗ ಚಿಚುಕಾಗಿ ಚೋಟು ಹತ್ರ, ಚೋಟು, ವಿಷಯ ಗೊತ್ತಾ ನಿನಗೆ? ಮೊನ್ನೆ ಪಕ್ಕದೂರಲ್ಲಿ ಆ ಫ್ಲಾಶ್ ಮ್ಯಾನ್ ಬಂದಿದ್ದ ಅಂತೆ. ಎಲ್ರು ಅವನ ನೋಡಿದ್ರಂತೆ. ಕೆಂಪು ಬಟ್ಟೆ ಹಾಕೊಂಡು ನೋಡಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಅಂತೆ. ಎಲ್ರು ಹೇಳಿದ್ರು. ನನಗೆ ಅವನನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಅವನ ಹತ್ರ ಒಂದು ಆಟೋಗ್ರಾಫ್ ತಗೋಬೇಕು. ನಾನು ಕೂಡ ಕೇಳಿದೆ, ತುಂಬಾ ಚೆನ್ನಾಗಿರ್ತಾನೆ ಅಂತೆ. ಅವ್ನು ನಮ್ಮೂರಿಗೆ ಬಂದ್ರೆ ನಾನು ಅವನಿಗೆ ಇಷ್ಟವಾದ ಪಾಯಸನ ಮಾಡಿಕೊಟ್ಟು ಒಂದು ಸೆಲ್ಫಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಅವನೆಲ್ಲ ನಮ್ಮೂರ್ ಕಡೆ ಬರ್ತಾನ ಗೊತ್ತಿಲ್ವಲ್ಲ. ಏನೋ, ನನಗಂತೂ ಈ ಫ್ಲಾಶ್ ಮ್ಯಾನ್ದು ತುಂಬಾ ಅನುಮಾನ. ಅಲ್ಲ, ಒಬ್ಬ ಮನುಷ್ಯನಿಂದ ಅಷ್ಟು ಸ್ಪೀಡಾಗಿ ಹೇಗೆ ಓಡಕ್ಕಾಗುತ್ತೆ? ಅವನೇನೋ ಚಿರತೆ ಹಾಲು ಕುಡಿದು ಬೆಳೆದ್ನಾ ಏನೋ? ಟೋನಿ, ನಿನಗೆ ಹೊರಗಡೆ ಪ್ರಪಂಚದ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಈ ತರ ಫ್ಲಾಶ್ ಮ್ಯಾನ್ಗಳು ಇರ್ತಾರೆ, ಅವ್ರನ್ನ ಸೂಪರ್ ಮ್ಯಾನ್ಗಳಂತಾರೆ. ಅವರಿಂದ ತುಂಬಾ ಸ್ಪೀಡಾಗಿ ಓಡ್ ಹೋಗಕ್ಕೂ ಆಗುತ್ತೆ, ಏನ್ ಬೇಕಾದ್ರೂ ಮಾಡಕ್ಕಾಗುತ್ತೆ. ಅವರೆಲ್ಲ ಸೂಪರ್ ಸ್ಟಾರ್ಗಳು. ನೋಡಿದ್ರಾ, ಮಹಿಗೆ ಕೂಡ ಗೊತ್ತಿದೆ. ಒಂದ್ಸಲ ಆ ಫ್ಲಾಶ್ ಮ್ಯಾನ್ ನೋಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಹೇಗಾದ್ರೂ ಮಾಡಿ ಒಂದು ಸೆಲ್ಫಿ ತಗೊಂಡ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಅವನ್ ಯಾವತ್ತಾದ್ರೂ ಒಂದಿನ ಖಂಡಿತ ನಮ್ಮ ಊರಿಗೆ ಬರ್ತಾನೆ. ಆವಾಗ ನಾವು ಅವನ ನೋಡೋಣ, ಎಲ್ರೂ ಜೊತೆಗೆ ನಿಂತ್ಕೊಂಡು ಒಂದು ಸೆಲ್ಫಿನ ತಗೊಳ್ಳೋಣ. ಹೀಗಿರುವಾಗ ಈ ಕಡೆ ಸ್ಕೂಲ್ ಗ್ರೌಂಡ್ ಅಲ್ಲಿ ಬುಜ್ಜಿ, ಬನ್ನು, ಚಿನ್ನು 3 ಜನ ಕೂತ್ಕೊಂಡು ಮಾತಾಡ್ತಾ ಇದ್ರು. ಆವಾಗ ಬನ್ನು ಕೈಯಲ್ಲಿ ಒಂದು ಚಿಪ್ಸ್ ಪ್ಯಾಕೆಟ್ ಇತ್ತು. ಅವನು ಆ ಚಿಪ್ಸ್ ನ ತಿಂದ್ಕೊಂಡೆ, ಹೇ ಚಿನ್ನು, ನಿನಗ್ ವಿಷಯ ಗೊತ್ತಾ? ಪಕ್ಕದೂರಿಗೆ ಆ ಫ್ಲಾಶ್ ಮ್ಯಾನ್ ಬಂದಿದ್ದ ಅಂತೆ. ಫ್ಲಾಶ್ ಮ್ಯಾನ್ ನೋಡಕ್ ತುಂಬಾ ಚೆನ್ನಾಗಿದೆ ಅಂತೆ, ಕೆಂಪು ಬಟ್ಟೆ ಹಾಕೊಂಡು. ಅವನು ಒಂದು ಕ್ಷಣದಲ್ಲಿ 1 kg ಚಿಪ್ಸ್ ಅನ್ನ ತಿಂತಾನೆ ಅಂತೆ. ಅವನ್ ತರ ತಿನ್ನೋ ಆ ಪ್ರತಿಭೆ ನನಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದ್ ಕಣೋ, ನಮ್ಮ ಅಮ್ಮ ಕೂಡ ಹೇಳಿದ್ರು ತುಂಬಾ ಹ್ಯಾಂಡ್ಸಮ್ ಆಗಿರ್ತಾನೆ ಅಂತ. ನಮಗೆಲ್ಲ ಅವನ ನೋಡುವ ಅದೃಷ್ಟ ಸಿಗುತ್ತಾ? ಸಿಕ್ಕಿದ್ರೆ ಅಂತೂ ಖಂಡಿತ ಒಂದು ಸೆಲ್ಫಿನಾದ್ರೂ ನಾನು ತಗೊಳ್ತೀನಿ ಕಣೋ. ಆವಾಗ ಬುಜ್ಜಿ ತುಂಬಾನು ಕೋಪದಿಂದ, ಏನ್ರ ನೀವು ಯಾವಾಗ ನೋಡಿದ್ರು ಫ್ಲಾಶ್ ಮ್ಯಾನ್ ಅಂತ ಹೇಳ್ಕೊಂಡು? ಅಲ್ಲ, ಅವನೇನ್ ದೊಡ್ಡ ಹೀರೋನಾ? ನಮ್ಮ ಪ್ರಭಾಸ್ ಅಷ್ಟು ಇದ್ದಾನ ಅವನು? ನಮ್ಮ ಪ್ರಭಾಸ್ ಎಷ್ಟು ಹೈಟು, ಎಷ್ಟು ಒಳ್ಳೆಯವರು. ಬಾಹುಬಲಿಯಲ್ಲಿ ಅವ್ರ ಬಾಡಿ ನೋಡಿದ್ರಾ? ಅವ್ರ ತರ ಹೀರೋ ಯಾರಿಂದ ಆಗಕ್ ಚಾನ್ಸೇ ಇಲ್ಲ ಕಣೋ. ಶುರು ಮಾಡಿದ್ಲಮ್ಮ ಪ್ರಭಾಸ್ ಪುರಾಣನ. ಇಲ್ಲಿ ನೋಡ್ ಬುಜ್ಜಿ, ಪ್ರಭಾಸ್ ಒಳ್ಳೆ ಹೀರೋನೇ, ಅದಕ್ಕೆ ಅಂತ ಫ್ಲಾಶ್ ಮ್ಯಾನ್ನ ಕಡಿಮೆ ಮಾಡಿ ಮಾತಾಡ್ಬೇಡ. ಅವ್ರ ತರ ಯಾರಿಂದನೂ ಸ್ಪೀಡಾಗಿ ಓಡ್ ಹೋಗಕ್ಕಾಗಲ್ಲ. ಬೆಂಕಿ ತರ ಇರ್ತಾನಂತೆ. ನಮ್ಮಮ್ಮ ನನ್ನ ಹತ್ರ ಹೇಳಿದ್ರು. ಬನ್ನು, ನಿನ್ ಬಾಯಿ ಮುಚ್ಚೋ. ನಮ್ಮ ಪ್ರಭಾಸ್ ಒಂದ್ ಹೆಜ್ಜೆ ಇಟ್ರೆ ಸಾಕು, ಆ ಜಾಗ ಹಾಗೇನ ಅಲ್ಲಾಡ್ಬಿಡುತ್ತೆ. ನಿಮ್ಮ ಫ್ಲಾಶ್ ಮ್ಯಾನು 100 ಹೆಜ್ಜೆ ಆ ರೀತಿ ಇಟ್ರು ಕೂಡ ಆ ಜಾಗ ಸ್ವಲ್ಪನೂ ಅಲ್ಲಾಡಲ್ಲ. ಏನೇ ಇದ್ರು ಬಾಹುಬಲಿನೇ. ಪ್ರಭಾಸೇ ಕಣೋ. ಬುಜ್ಜಿ, ನೀನ್ ಒಪ್ಕೊಳ್ಳಿಲ್ಲ ಅಂದ್ರೂ ಕೂಡ ಫ್ಲಾಶ್ ಮ್ಯಾನ್ ಗ್ರೇಟೇ. ನಾವಂತೂ ಅವ್ರನ್ನ ನೋಡಿದ್ರೆ ಖಂಡಿತ ನಿನ್ ಹತ್ರ ಒಂದಿನ ಕರ್ಕೊಂಡ್ ಬರ್ತೀವಿ. ಏನೂ ಬೇಡ, ನಿಮ್ಮ ಫ್ಲಾಶ್ ಮ್ಯಾನ್ ಬೇಡ, ನನಗೆ ನನ್ನ ಸೆಲ್ಫಿನೂ ಬೇಡ. ನನಗೆ ಪ್ರಭಾಸೇ ತುಂಬಾ ಮುಖ್ಯ. ನಾನು ಬೇಗ ಮನೆಗೆ ಹೋಗ್ತೀನಿ. ಇವತ್ತು ಸಂಜೆ ಮಿರ್ಚಿ ಮೂವಿ ಹಾಕ್ತಾ ಇದ್ದಾರೆ, ನಾನು ಹೋಗಿ ಆ ಮೂವಿನ ನೋಡ್ಬೇಕು. ಹಾಗಂತ ಹೇಳಿ ಬುಜ್ಜಿ ಅಲ್ಲಿಂದ ಹೋದ್ಲು. ಆದ್ರೆ ಚಿನ್ನೊಬ್ಬನು ಮಾತ್ರ ಕೂತ್ಕೊಂಡು ಫ್ಲಾಶ್ ಮ್ಯಾನ್ ಬಗ್ಗೆನೇ ಮಾತಾಡ್ತಾ ಇದ್ರು. ಹಾಗೆ 2 ದಿನಗಳು ಹೋಯ್ತು. ಚಿನ್ನೊಬ್ಬನು ಇಬ್ರು ಕೂಡ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಬರೋ ದಾರಿಯಲ್ಲಿ ಒಂದು ಕರೆಂಟ್ ಕಂಬದ ಹತ್ತಿರ ಫ್ಲಾಶ್ ಮ್ಯಾನ್ ನಿಂತ್ಕೊಂಡಿದ್ದ. ಆ ಫ್ಲಾಶ್ ಮ್ಯಾನ್ ನೋಡಿ ಅವರಿಬ್ರು ತುಂಬಾನೇ ಆಶ್ಚರ್ಯಪಟ್ರು. ಹೇ ಬನ್ನು, ಅಲ್ಲಿ ನೋಡು, ಅಲ್ಲಿ ಕೆಂಪಾಗಿ ಬಟ್ಟೆ ಹಾಕೊಂಡು ಕಾಣಿಸ್ತಾ ಇದ್ದಾರಲ್ಲ, ಅವರು ಫ್ಲಾಶ್ ಮ್ಯಾನ್ ತಾನೆ? ಅವರು ಫ್ಲಾಶ್ ಮ್ಯಾನೇ ಕಣೋ. ಆವಾಗ ಕಣ್ಣು ಹಚ್ಕೊಂಡು ಬನ್ನು ನೋಡಿ, ಅರೆ ಹೌದ್ ಕಣೋ, ಫ್ಲಾಶ್ ಮ್ಯಾನೇ. ನಮ್ಮ ಅದೃಷ್ಟ ಇವತ್ತು ಚೆನ್ನಾಗಿದೆ ಕಣೋ, ಅದಕ್ಕೆ ಫ್ಲಾಶ್ ಮ್ಯಾನ್ ಸಿಕ್ಕಿದ್ದಾರೆ. ಬಾ, ಹೋಗಿ ಒಂದು ಸೆಲ್ಫಿ ತಗೊಳ್ಳೋಣ. ಅಯ್ಯೋ, ಆಟೋಗ್ರಾಫ್ ತಗೊಳ್ಳೋಣ ಅಂದ್ರೆ ಆಟೋಗ್ರಾಫ್ ಬುಕ್ ಇಲ್ಲ. ಪರವಾಗಿಲ್ಲ, ರೆಕ್ಕೆ ಮೇಲೆ ಹಾಕೊಳ್ತೀನಿ. ಹಾಗಂತ ಹೇಳಿ ಅವರಿಬ್ರು ಕೂಡ ಫ್ಲಾಶ್ ಮ್ಯಾನ್ ಹತ್ರ ಹೋದ್ರು. ಅಣ್ಣ, ಫ್ಲಾಶ್ ಮ್ಯಾನ್ ಅಣ್ಣ, ನೀವು ತಾನೇ ಫ್ಲಾಶ್ ಮ್ಯಾನು?
ನಮ್ಮೂರಲ್ಲಿ ಎಲ್ರು ನಿಮ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾವು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ನಿಮ್ಮನ್ನ ನೋಡೋದು ನಿಜವಾಗ್ಲೂ ನಮ್ಗೆ ದೊಡ್ಡ ಅದೃಷ್ಟನೇ. ಹೌದಣ್ಣ, ನಮ್ಮಮ್ಮನಿಗೂ ನೀವಂದ್ರೆ ತುಂಬಾ ಇಷ್ಟ. ಫ್ಲಾಶ್ ಮ್ಯಾನ್ ಅಂದ್ರೆ ನನಗೂ ಇಷ್ಟ. ನೀವು ಹೇಗಿದ್ದೀರಾ ಅಣ್ಣ? ಆವಾಗ ಫ್ಲಾಶ್ ಮ್ಯಾನ್ ಆಗುತ್ತಾ, ಓ ನನಗೆ ಈ ಊರಲ್ಲಿ ನೀವು ಫ್ಯಾನ್ಸಾ? ಚಿಕ್ಕ ಚಿಕ್ಕ ಪಕ್ಷಿಗಳು ನನಗೆ ಫ್ಯಾನ್ಸ್ ಆಗಿರೋದು ನಿಜವಾಗ್ಲೂ ತುಂಬಾನೇ ಖುಷಿ ಅನಿಸ್ತಿದೆ. ಇಬ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಅಣ್ಣ. ಅಣ್ಣ, ನಾವು ನಿಮ್ಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅಂತ ಅಭಿಮಾನಿಗಳು ನಾವು. ನಮ್ಮನ್ನ ನಿಮ್ ಜೊತೆ ಶಿಷ್ಯರಾಗಿ ಇಟ್ಕೊಳ್ತೀರಾ ಅಣ್ಣ? ಹ, ನಿಮ್ಮಂತ ಚಿಕ್ಕ ಪಕ್ಷಿಗಳು ನನಗೆ ಫ್ಯಾನ್ಸ್ ಆಗಿರೋದು ತುಂಬಾ ಸಂತೋಷ. ನಾನು ನಾರ್ಮಲ್ ಆಗಿ ನನ್ನ ಫ್ಯಾನ್ಸ್ ನ ನೋಡಿದ್ರೆ ಮೇಲೆ ಅವ್ರ ಭುಜದ ಮೇಲೆ ಹೊಡಿತೀನಿ. ಅವ್ರಿಗೆ ಅದು ತುಂಬಾ ಇಷ್ಟ. ಆದ್ರೆ ನೀವಿಬ್ರು ಚಿಕ್ಕ ಪಕ್ಷಿಗಳು, ನಿಮ್ಮ ಭುಜದ ಮೇಲೆ ಹೊಡೆಯೋಕೆ ಕೂಡ ನನಗೆ ಸ್ವಲ್ಪ ಭಯನೇ ಆಗ್ತಿದೆ. ಹಾಗೆಲ್ಲ ಏನಿಲ್ಲನ, ನೀವು ಹೇಗ್ ಬೇಕಾದ್ರೂ ನಮ್ಮನ್ನ ಟ್ರೀಟ್ ಮಾಡಿ, ಪರವಾಗಿಲ್ಲ. ಆದ್ರೆ ನಮ್ ಜೊತೆ ಒಂದು ಸೆಲ್ಫಿ ತಗೊಳ್ತೀರಾ? ಸೆಲ್ಫಿ ಎಲ್ಲ ಓಲ್ಡ್ ಫ್ಯಾಷನ್. ನನ್ನ ಫ್ಯಾನ್ಸ್ಗಳಿಗೆ ನಾನು ಕೊಡೋ ಗಿಫ್ಟೇ ಬೇರೆ. ಹೊಸದಾಗಿ ನೀವಾಗಿ ಒಂದು ಗಿಫ್ಟ್ ಕೊಡ್ತೀನಿ. ಅದನ್ನ ಕೇಳಿದ ಬನ್ನು, ಹೌದಾ, ಗಿಫ್ಟಾ? ಏನನ್ನ ಗಿಫ್ಟ್ ಅದು? ಏನಿದ್ರು ಸ್ವಲ್ಪ ಬೇಗ ಕೊಡಿ. ಇಷ್ಟು ಆಸೆ ಪಟ್ಟು ಕೇಳ್ತಾ ಇದೀಯಾ, ಕೊಡದೆ ಇರ್ತೀನ ನಾನು? ಹಾಗಂತ ಹೇಳಿ ಒಂದು ಕ್ಷಣ ಅಲ್ಲಿ ಏನ್ ನಡೀತು ಅಂತಾನೆ ಗೊತ್ತಾಗ್ಲಿಲ್ಲ. ಪಾಪ ಬನ್ನು ಮಾತ್ರ ಶಾಕ್ ಹೊಡೆದ ಹಾಗೆ ನಿಂತ್ಕೊಂಡಿದ್ದ. ಚಿನ್ನಗೂ ಕೂಡ ಅಲ್ಲಿ ಏನ್ ನಡೀತೋ ಗೊತ್ತಾಗ್ಲಿಲ್ಲ. ಅಣ್ಣ, ಫ್ಲಾಶ್ ಅಣ್ಣ, ಏನಾಯ್ತು ಇವನಿಗೆ? ಆ ರೀತಿ ಏನ್ ಗಿಫ್ಟ್ ಕೊಟ್ರಿ? ಯಾಕೆ ಶಾಕ್ ಹೊಡೆದ ಹಾಗೆ ನಿಂತ್ಕೊಂಡಿದ್ದಾನೆ? ಅಣ್ಣ, ಪಾಪ ಅಣ್ಣ, ಅಲ್ಲಿ ನೋಡಿ, ಅವನನ್ನ ಏನಾದ್ರೂ ಒಂದು ಹೇಳಿ ಅಣ್ಣ. ನಾನು ಎಲ್ರಿಗೂ ಗಿಫ್ಟ್ ಕೊಡ್ತೀನಿ, ನಿನಗೂ ಕೊಡ್ತೀನಿ. ನೋಡ್ತೀಯಾ ಗಿಫ್ಟ್ ಏನಂತ? ಚಿನ್ನು ಕೂಡ ಒಂದು ಕ್ಷಣ ಬನ್ನು ತರನೇ ಶಾಕ್ ಆಗಿ ನಿಂತ್ಕೊಂಡಿದ್ದ. ಹೇಗಿದೆ ನನ್ನ ಗಿಫ್ಟು? ಚೆನ್ನಾಗಿದ್ಯಾ? ಸರಿ, ಎಂಜಾಯ್ ಮಾಡಿ, ನಾನು ಬರ್ತೀನಿ. ಹಾಗಂತ ಹೇಳಿ ಫ್ಲಾಶ್ ಮ್ಯಾನ್ ಅಲ್ಲಿಂದ ಹೋದ. ಪಾಪ ಚಿನ್ನು ಬನ್ನು ಇಬ್ರು ಕೂಡ ಇನ್ನು ವಿಗ್ರಹಗಳ ತಾರೆ ಶಾಕ್ ಆಗಿ ಹಾಗೇನೆ ನಿಂತ್ಕೊಂಡಿದ್ರು. ಸ್ವಲ್ಪ ಸಮಯದ ನಂತರ ಸುಧಾರಿಸ್ಕೊಂಡ್ರು. ಆವಾಗ ಚಿನ್ನು ಬನ್ನು ಇಬ್ರು ಕೂಡ, ಏನೋ ಇದು, ಇವನು ಫ್ಲಾಶ್ ಮ್ಯಾನ, ಇವನು ಹೀರೋನ ಗಿಫ್ಟ್ ಕೊಡ್ತೀನಿ ಅಂತ. ಅಯ್ಯೋ ನನ್ ಬಾಯಿ ಇವನಿಂದ ಹಾಳಾಯ್ತು. ಮೊದ್ಲು ಮನೆಗೋಗಿ ಡೆಟಾಲ್ ಹಾಕೊಂಡು ಬಾಯಿನ ತೊಳಿಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಕಣೋ. ಹೌದ್ ಕಣೋ, ಇವನೇನೋ ಈ ರೀತಿ ಮಾಡ್ತಾ ಇದ್ದಾನೆ. ಇವನೆಲ್ಲ ಒಬ್ಬ ಹೀರೋನ ಹೇಳೋ. ಈ ವಿಷಯನ ಯಾರ ಹತ್ರನೂ ಹೇಳೋದು ಬೇಡ ಕಣೋ. ಅದನ್ನು ಬುಜ್ಜಿಗೆ ತಿಳಿಲೇಬಾರ್ದು. ಗೊತ್ತಾದ್ರೆ ಮತ್ತೆ ನಮ್ಮ ಮಾನ ಎಲ್ಲಾನು ಅವಳು ಹರಾಜಾಕ್ಬಿಡ್ತಾಳೆ. ಹಾಗಂತ ಅನ್ಕೊಂಡು ಅವರಿಬ್ರು ಅಳುತ್ತಾ ಅಲ್ಲಿಂದ ಮನೆಗೆ ಹೋದಾಗ ಎಲ್ರು ನಿಂತ್ಕೊಂಡಿದ್ರು. ಏನೋ ಬನ್ನು, ಯಾಕೆ ಅಳ್ತಾ ಇದೀಯಾ? ಯಾರಾದ್ರೂ ಹೊಡೆದ್ರಾ? ಅಮ್ಮ, ಯಾರು ಹೊಡಿಲಿಲ್ಲ ಅಮ್ಮ. ಆದ್ರೆ ಆ ಫ್ಲಾಶ್ ಮ್ಯಾನ್ನ ಬರೋ ದಾರಿಯಲ್ಲಿ ನೋಡಿದ್ವಾ, ಅವನು ಒಂದು ಗಿಫ್ಟ್ ಕೊಟ್ಟ. ಹಾಗಂತ ನಡೆದ ವಿಷಯನ ಹೇಳಿದ್ರು. ಆ ವಿಷಯನ ಕೇಳಿದಾಗ ದೊಡ್ಡವರು ಎಲ್ರು ಕೂಡ ಆಶ್ಚರ್ಯಪಟ್ರು. ಆದ್ರೆ ಬುಜ್ಜಿ ಮಾತ್ರ ಜೋರಾಗಿ ನಗಾಡ್ತಾ ಇದ್ಲು. ಆವಾಗ ಬುಜ್ಜಿ ಚಿನ್ನು ಬನ್ನು ಹತ್ರ, ಏನೋ ಫ್ಲಾಶ್ ಮ್ಯಾನ್ ಅಂತ ತುಂಬಾ ಜಂಬ ಕೊಚ್ಕೊಳ್ತಿದ್ರಿ, ಇವಾಗ ನೋಡಿದ್ರೆ ಅವನ್ ಕಿಸ್ ಹೊಡ್ಬಿಟ್ಟು ಹೋಗಿದ್ದಾನೆ. ಅಯ್ಯೋ ಅಯ್ಯೋ, ಅವನು ಫ್ಯಾನ್ಸ್ ಗಳಿಗೆ ಕಿಸ್ ಹೊಡಿತಾನ? ಅವನು ಫ್ಲಾಶ್ ಮ್ಯಾನಾ ಇಲ್ಲ ಕಿಸ್ಸಿಂಗ್ ಮ್ಯಾನಾ? ನೀವೇ ಅಲ್ವಾ ಅವನು ಹೀರೋ ಅಂದಿದ್ದು? ಹೀರೋ ಮಾಡೋ ಕೆಲ್ಸನ ಇದೆಲ್ಲ? ಅಯ್ಯೋ ನನ್ ಮಗ ಮಾನ ಮರ್ಯಾದೆ ಎಲ್ಲಾನು ಹೋಯ್ತು. ಬುಜ್ಜಿ ಬಿಡು ಬುಜ್ಜಿ, ಏನೋ ಗೊತ್ತಿಲ್ದೆ ಹೇಳಿದೀವಿ. ಈ ಸಮಯದಲ್ಲಿ ನಮ್ಮನ್ನು ತಮಾಷೆ ಮಾಡ್ಬೇಕಾ? ಅವನ್ ಮಾತ್ರ ಇನ್ನೊಂದ್ಸಲ ಸಿಗ್ಬೇಕು, ಆವಾಗ ಇದೆ ಅವನಿಗೆ. ಹಾಗೆ ಕೆಲವು ದಿನಗಳು ಹೋಯ್ತು. ಒಂದಿನ ಟುನಿ ಹಾಗೂ ಬುಜ್ಜಿ ಹೊಲಕ್ಕೆ ಹೋದ್ರು. ಅಲ್ಲಿ ಬುಜ್ಜಿ ಒಂದ್ ಮರದ ಕೆಳಗಡೆ ಕೂತ್ಕೊಂಡು ಪ್ರಭಾಸ್ ಮೂವಿ ಹಾಡಾಡ್ತಿದ್ದಾಗ ಟುನಿ ಆ ಕಡೆ ಹೊಲದಲ್ಲಿ ಅವಳ ಪಾಡಿಗೆ ಕೆಲಸ ಮಾಡ್ತಾ ಇದ್ಲು. ಸರಿಯಾಗಿ ಆ ಸಮಯದಲ್ಲಿ ಫ್ಲಾಶ್ ಮ್ಯಾನ್ ಹೊಲದ ಹತ್ತಿರ ನಡ್ಕೊಂಡ್ ಬರ್ತಾ ಇದ್ದ. ಆವಾಗ ಟುನಿಗೂ ಬಚ್ಚಿ ಆ ಫ್ಲಾಶ್ ಮ್ಯಾನ್ ನ ನೋಡಿ, ಅರೆ ಇವನು ಆ ಫ್ಲಾಶ್ ಮ್ಯಾನ್ ಅಲ್ವಾ? ವಾವ್, ಹ್ಯಾಂಡ್ಸಮ್ ಆಗಿದ್ದಾನೆ, ತುಂಬಾ ಸ್ಮಾರ್ಟ್ ಆಗಿದ್ದಾನೆ. ಬನ್ನು ಹೇಳಿದ ಹಾಗೆಲ್ಲ ಏನಿಲ್ವಲ್ಲ? ಹಾಗಂತ ಅನ್ಕೊಂಡು ಟುನಿ ಫ್ಲಾಶ್ ಮ್ಯಾನ್ ಹತ್ತಿರ ಹೋದ್ಲು. ಹಲೋ ಅಣ್ಣ, ಹೇಗಿದ್ದೀರಾ? ನೀವು ಫ್ಲಾಶ್ ಮ್ಯಾನ್ ಅಲ್ವಾ? ನಾನು ನಿಮ್ಮ ದೊಡ್ಡ ಫ್ಯಾನ್. ನನ್ನ ಫ್ರೆಂಡ್ ಚಿಚು ಇದ್ದಾಳಲ್ಲ, ಅವಳು ನಿಮ್ಗೆ ತುಂಬಾ ದೊಡ್ಡ ಫ್ಯಾನ್. ನಿಮ್ಮನ್ನ ನೋಡಿದ್ದು ತುಂಬಾನೇ ಸಂತೋಷ ಅಣ್ಣ ನನಗೆ. ಆವಾಗ ಫ್ಲಾಶ್ ಮ್ಯಾನ್ ನಗುತ್ತಾ, ಓ ಚಿಕ್ಕ ಮಕ್ಕಳೇ ಫ್ಯಾನ್ಸ್ ಅಂತ ಅನ್ಕೊಂಡಿದ್ದೆ, ಪರವಾಗಿಲ್ಲ, ದೊಡ್ಡವರು ನೀವು ಫ್ಯಾನ್ಸ್ ಅನ್ನ, ತುಂಬಾ ಸಂತೋಷ ಆಗ್ತಾ ಇದೆ. ಅಣ್ಣ, ಅಲ್ಲಿ ಕೂತ್ಕೊಂಡಿದ್ದಾಳಲ್ವಾ, ಅವಳು ನನ್ ಮಗಳು ಬುಜ್ಜಿ. ಅವಳಿಗೆ ನಿಮ್ಮನ್ನ ಕಂಡ್ರೇನೆ ಇಷ್ಟ ಇಲ್ಲ. ಯಾಕಂದ್ರೆ ಅವಳು ಪ್ರಭಾಸ್ ಫ್ಯಾನ್. ಅದೇ ಬಾಹುಬಲಿ ಪ್ರಭಾಸ್ ಅವ್ರದ್ದು ಫ್ಯಾನ್ ಅವಳು. ನೀವು ಅವಳತ್ರ ಹೋಗಿ ಮಾತಾಡಿದ್ರೆ ಅವಳು ನಿಮ್ಗೆ ದೊಡ್ಡ ಫ್ಯಾನ್ ಆಗ್ಬಿಡ್ತಾಳೆ, ಹೋಗ್ತೀರಾ? ಆವಾಗ ಅವನು ನಗುತ್ತಾ, ವಾವ್, ನಿಮ್ಮ ಮಗಳು ನೋಡಕ್ಕೆ ತುಂಬಾನೇ ಕ್ಯೂಟ್ ಆಗಿದ್ದಾಳೆ. ನಾನು ಹೋಗಿ ಮಾತಾಡ್ತೀನಿ. ಇನ್ನು 2 ನಿಮಿಷದಲ್ಲಿ
ಅವಳು ನನಗೆ ದೊಡ್ಡ ಫ್ಯಾನ್ ಆಗ್ತಾಳೆ, ನೀವೇ ನೋಡಿ. ಹಾಗಂತ ಹೇಳಿ ಫ್ಲಾಶ್ ಮ್ಯಾನ್ ಅಲ್ಲಿಂದ ಬುಜ್ಜಿಯ ಹತ್ತಿರ ಹೋದ. ಟುನಿ ಅದನ್ನ ನೋಡಿ ಸಂತೋಷ ಪಟ್ಲು. ಆವಾಗ ಫ್ಲಾಶ್ ಮ್ಯಾನ್ ಬುಜ್ಜಿ ಹಿಂದ್ಗಡೆ ಹೋಗಿ, ಹಲೋ ಬುಜ್ಜಿ, ಹೇಗಿದೀಯಾ? ನಾನು ಫ್ಲಾಶ್ ಮ್ಯಾನ್, ಹಿಂದೆ ತಿರುಗಿ ನೋಡು, ನಿನಗೋಸ್ಕರ ನಾನೊಂದು ಗಿಫ್ಟ್ ತಂದಿದ್ದೀನಿ. ಆವಾಗ ಆಶ್ಚರ್ಯದಿಂದ ಬುಜ್ಜಿ ಫ್ಲಾಶ್ ಮ್ಯಾನ್ನ ನೋಡಿ, ಏನು ಗಿಫ್ಟಾ? ಪ್ರಭಾಸ್ ಪೋಸ್ಟರ್ ಏನಾದ್ರೂ ತಗೊಂಡ್ ಬಂದಿದ್ದೀರಾ? ಇಲ್ಲ ಇಲ್ಲ, ನಾನು ಕೊಡೋ ಗಿಫ್ಟೇ ಬೇರೆ. ಆ ಸೀನನ್ನ ಸ್ಲೋ ಮೋಷನ್ ಮಾಡಿ ನೋಡಿದಾಗ ಬುಜ್ಜಿ ಅವಳ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ಲು. ಫ್ಲಾಶ್ ಮ್ಯಾನ್ ಅವಳಿಗೆ ಕಿಸ್ ಮಾಡಕ್ಕೆ ಬಂದಾಗ ತಕ್ಷಣ ಅವಳು ಅವನ ಮೂಗಲ್ಲಿ ಗುದ್ದಿ ಅವನನ್ನ ಅಲ್ಲಿಂದ ಕೆಳಗಡೆ ಒದ್ಬಿಟ್ಲು. ಫ್ಲಾಶ್ ಮ್ಯಾನ್ ದೂರ ಹೋಗಿ ಬಿದ್ದ. ಏಯ್, ಎಷ್ಟು ಅಹಂಕಾರ ಇದ್ದಿದ್ರೆ ನನಗೆ ಕಿಸ್ ಮಾಡಕ್ ಬರ್ತೀಯಾ? ನಾನು ಪ್ರಭಾಸ್ ಫ್ಯಾನ್ ಕಣೋ. ಪ್ರಭಾಸ್ ತರನೇ ನಾನು ತುಂಬಾ ಧೈರ್ಯವಂತೆ. ನನ್ನನ್ನ ಮುಟ್ಟಕ್ಕೆ ಬಂದ್ರೆ ನಿನ್ನ ಮೂಗನ್ನ ಪಂಚರ್ ಮಾಡ್ಬಿಡ್ತೀನಿ, ಪಂಚರ್. ಏನ್ ಅನ್ಕೊಂಡೆ ನನ್ ಬಗ್ಗೆ? ನಾನ್ ಯಾರ್ ಗೊತ್ತಾ? ಬುಜ್ಜಿ ಕಣೋ. ನಮ್ಮೂರಲ್ಲಿ ಹೋಗಿ ನಾನು ಯಾರು ಅಂತ ಕೇಳಿ ನೋಡು. ಈ ಊರಿನ ಡಾನ್ ಕಣೋ, ಡಾನ್ ನಾನು. ಹಾಗಂತ ಬುಜ್ಜಿ ತುಂಬಾ ಕೋಪದಿಂದ ಹೇಳಿದ್ಲು. ಆವಾಗ, ಅಯ್ಯೋ ದೇವ್ರೆ, ನೀನು ಪಕ್ಷಿ ಅಂತ ಅಂದ್ಕೊಂಡಿದ್ದೆ, ಆದ್ರೆ ನೀನು ರಾಕ್ಷಸಿ. ರಾಕ್ಷಸಿ ತರ ನನ್ನನ್ನ ಹೊಡಿತಾ ಇದೆಯಲ್ಲ. ನನ್ನನ್ನ ಬಿಟ್ಬಿಡಮ್ಮ, ನಾನು ಹೋಗ್ಬಿಡ್ತೀನಿ. ನೀನ್ ಹೇಳಿದೆ ಕರೆಕ್ಟು. ನೀನು ನಿನ್ನ ಪ್ರಭಾಸು ಇಬ್ರು ಕರೆಕ್ಟೇ ಅಮ್ಮ. ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಡು, ಇಲ್ಲಾಂದ್ರೆ ನಿನ್ ಮೂಗುನ ಪಂಚರ್ ಮಾಡಿದ ಹಾಗೆ ನಿನ್ ಬಾಡಿನ ಪಂಚರ್ ಮಾಡ್ಬಿಡ್ತೀನಿ. ಹಾಗಂತ ಬುಜ್ಜಿ ಬೆದರಿಸಿದಾಗ ಫ್ಲಾಶ್ ಮ್ಯಾನ್ ತುಂಬಾನೇ ಹೆದರಿ ಅಲ್ಲಿಂದ ಓಡ್ ಹೋದ. ಆವಾಗಲೇ ಟುನಿ ಆ ಕಡೆ ಬಂದ್ಲು. ಏನ್ ಬುಜ್ಜಿ, ಯಾಕೆ ಅವನನ್ನ ಹೊಡೆದೆ? ಪಾಪ, ಅವನೊಬ್ಬ ಹೀರೋ ಅಲ್ವಾ? ಹೀರೋನಾ? ಕಿಸ್ ಮಾಡಕ್ ಬಂದ್ರೆ ಹೀರೋ ಅಲ್ಲ, ಅವನ ಅಪ್ಪನೇ ಆಗಿದ್ರು ಕೂಡ ಅವನ ಮೂಗನ್ನ ಇದೇ ರೀತಿ ನಾನು ಪಂಚರ್ ಮಾಡ್ತಾ ಇದ್ದೆ. ಅವನಿಗೆ ಎಷ್ಟು ಅಹಂಕಾರ ಇದ್ದಿದ್ರೆ ನನಗೆ ಕಿಸ್ ಮಾಡಕ್ ಬರ್ತಾನಾ? ಅಮ್ಮ, ಒಳ್ಳೆ ಹೀರೋ ಕಿಸ್ ಮಾಡಲ್ಲಮ್ಮ ಈ ರೀತಿ ಫ್ಯಾನ್ಸ್ಗಳಿಗೆ, ಅವನ ಕೊಂದ್ಬಿಡ್ತೀನಿ. ಅವಾಗ ಟುನಿ ಕೋಪದಿಂದ, ಚಿಚಿ, ಕಿಸ್ ಮಾಡಕ್ ಬಂದ್ನಾ? ಇವನೆಲ್ಲ ಒಬ್ಬ ಹೀರೋನಾ? ನೀನ್ ಹೇಳಿದ್ದೆ ಸರಿ ಬುಜ್ಜಿ. ಏನಿದ್ರು ನಮ್ಮೂರು ಹೀರೋಗಳೇ. ಅದರಲ್ಲೂ ಬಾಹುಬಲಿ ಪ್ರಭಾಸ್ ನಿಜವಾಗ್ಲೂ ತುಂಬಾ ಒಳ್ಳೆಯವನು. ನಾನು ನೋಡಿದ್ದೀನಿ, ಫೈಟ್ ಚೆನ್ನಾಗಿ ಮಾಡ್ತಾನೆ. ಆದ್ರೆ ಯಾವ ಹುಡುಗಿರ ಹತ್ರನೂ ಮಾತಾಡಲ್ಲ, ತಲೆ ಎತ್ತಿ ಕೂಡ ನೋಡಲ್ಲ. ನೀನ್ ಹೇಳಿದ್ದು ಕರೆಕ್ಟೇ, ಪ್ರಭಾಸೇ ಹೀರೋ. ಆವಾಗ ಬುಜ್ಜಿ ಖುಷಿಯಿಂದ, ಅಮ್ಮ ಬಾ ಮನೆಗೆ ಹೋಗೋಣ. ಬನ್ನು ಚಿನ್ನು ಹತ್ರ ಫ್ಲಾಶ್ ಮ್ಯಾನ್ ಮೂಗನ್ನ ಪಂಚರ್ ಮಾಡಿದಾನೆ ಹೇಳ್ಬೇಕಲ್ವಾ? ಅವ್ರಿಗೆ ಬದಲಾಗಿ ನಾನು ಹೊಡೆದಿದ್ದೀನಿ ಅವನನ್ನ. ಹಾಗಂತ ಹೇಳಿ ಬುಜ್ಜಿ ಟುನಿ ಇಬ್ರು ಅಲ್ಲಿಂದ ಹೋದ್ರು. ಆ ದಿನದಿಂದ ಆ ಊರಿನ ಕಡೆ ಫ್ಲಾಶ್ ಮ್ಯಾನ್ ಯಾರಿಗೂ ಎಲ್ಲೋ ಕಾಣಿಸ್ಲೇ ಇಲ್ಲ. ಆದ್ರೆ ಇವಾಗ ಆ ಊರಲ್ಲಿ ಬುಜ್ಜಿನೇ ಡಾನ್ ಬುಜ್ಜಿ ಅಂತ ಪ್ರಸಿದ್ಧವಾಗಿದ್ಲು. ಬುಜ್ಜಿಯ ಧೈರ್ಯ. ಆ ಊರಿನಲ್ಲಿದ್ದ ಒಂದು ತೆಂಗಿನ ತೋಟದಲ್ಲಿ ಟುನಿಗುಬ್ಬಚ್ಚಿ, ಚಿಚುಕಾಗೆ ಹಾಗೂ ಚೋಟುಗಿಳಿ ಇವರೆಲ್ಲರಿಗೂ ಕೂಡ ಸ್ವಂತವಾಗಿ ತೆಂಗಿನ ಮರಗಳು ಇತ್ತು. ಆ ತೆಂಗಿನ ಮರಗಳಲ್ಲಿರುವ ಎಳ್ನೀರನ್ನ ಪಟ್ಟಣಕ್ಕೆ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಎಲ್ರೂ ಕೈ ತುಂಬ ಹಣ ಸಂಪಾದನೆ ಮಾಡ್ತಿದ್ರು. ಟುನಿಗುಬ್ಬಚ್ಚಿಯ ಮಗಳಾದ ಬುಜ್ಜಿಗೆ ಭಯ ತುಂಬಾನು ಜಾಸ್ತಿ. ಆದ್ರೆ ಹೊರಗಡೆ ಮಾತ್ರ ಅವಳು ಧೈರ್ಯವಂತೆ ಅನ್ನೋ ತರ ಬಿಲ್ಡಪ್ ಕೊಡ್ತಾ ಇದ್ಲು. ರಾತ್ರಿ ಸಮಯ ಆದ್ರೆ ಸಾಕು ಅವಳು ಅವಳ ಅಮ್ಮನ ಹಿಂದ್ಗಡೆ ಹೋಗಿ ನಿಂತ್ಕೊಳ್ತಿದ್ಲು. ಆದ್ರೆ ಅವಳ ಗೆಳೆಯರಾದ ಬನ್ನು ಹಾಗೂ ಚಿನ್ನು ಮುಂದ್ಗಡೆ ಮಾತ್ರ ಅವಳು ತುಂಬಾನೇ ಧೈರ್ಯವಂತೆ ಅನ್ನುವ ಬಿಲ್ಡಪ್ ಕೊಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬುಜ್ಜಿಗುಬ್ಬಚ್ಚಿ ಅವಳ ಗೆಳೆಯರಾದ ಬನ್ನು ಚಿನ್ನು ಹತ್ರ, ಚಿನ್ನು, ನಿನಗೆ ಗೊತ್ತೇನೋ, ನೆನ್ನೆ ರಾತ್ರಿ ನಮ್ಮ ಮನೆ ಹಿಂದ್ಗಡೆ ಏನೋ ಶಬ್ದ ಕೇಳಿಸ್ತಾ ಇತ್ತಾ? ಏನಪ್ಪ ಶಬ್ದ ಅಂತ ಟಾರ್ಚ್ ಇಟ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೆವ್ವ ಕಣೋ. ಆ ದೆವ್ವನ ನೋಡಿ, ಏನ್ ಮಾಡ್ತಾ ಇದೀಯ ಅಲ್ಲಿ ಅಂತ ಜೋರಾಗಿ ಕಿಚ್ಚಾಡದ್ನ. ಆ ದೆವ್ವ ನನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಯ್ತು. ಅದನ್ನ ಕೇಳಿ ಚಿನ್ನು ಆಶ್ಚರ್ಯದಿಂದ, ಹೌದಾ ಬುಜ್ಜಿ, ಅದು ದೆವ್ವನ? ನಿನಗ್ ಭಯ ಇಲ್ವಾ? ಭಯನಾ? ನನಗೆ ಯಾಕ ಭಯ? ಯಾರ ಮೇಲೂ ನನಗ್ ಭಯ ಇಲ್ಲ. ಆ ಭಯಕ್ಕೇನೆ ನನ್ನನ್ನ ನೋಡಿದ್ರೆ ಭಯ. ನಾನು ಹುಟ್ಟಿದಾಗ ಡಾಕ್ಟರ್ ನಮ್ಮ ಅಮ್ಮನ ಹತ್ರ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮಗಳು ಧೈರ್ಯವಂತೆ, ಅವಳು ಹೃದಯ ಕಲ್ಲು ಅಂತ. ಅದನ್ನು ಕೇಳಿ ಬನ್ನು, ಏನೋ ನಿನ್ನ ಹೃದಯ ಕಲ್ಲು ಅಂದ್ರ, ಇಲ್ಲ ನಿನ್ನ ಮೆದ್ಲು ಕಲ್ಲು ಅಂತ ಹೇಳಿದ್ರ? ಮೊನ್ನೆ ಒಂದು ನೀರ್ ಹಾವು ನೋಡಿದಕ್ಕೆ ಅಷ್ಟು ಹೆದರ್ದೆ. ನಾನ್ ಎಲ್ಲ ಹೆದರ್ದೆ? ಅದು ನೀರ್ ಹಾವು, ಚಿಕ್ಕ ಹಾವು. ಪಾಪ ನನ್ನ ಧೈರ್ಯ ನೋಡಿ ಅದು ಎದ್ರಕೊಂಡು ಓಡ್ ಹೋಗಕ್ಕೆ ನೋಡ್ತು. ಪಾಪ ಇವಾಗ ತಾನೇ ಬಂದಿದೆ, ಇದ್ಬಿಟ್ಟು ಹೋಗ್ಲಿ ಅಂತ ಹೇಳಿ ನಾನೇ ಮನೆಗೆ ಓಡ್ ಹೋದೆ. ಹಾಗೆ ಬುಜ್ಜಿ ಈ ಕಡೆ ಬಿಲ್ಡಪ್ ಕೊಡ್ತಾ ಇದ್ದಾಗ ಆ ಸಮಯದಲ್ಲಿ ಆ ದಿನ ರಾತ್ರಿ ತೆಂಗಿನ ತೋಟದಲ್ಲಿ ಒಂದು ದೃಶ್ಯ ನಡೀತಾ ಇತ್ತು. ಮರುದಿನ ಬೆಳಗ್ಗೆ ಚೋಟುಗಿಳಿ ಯಾವಾಗ್ಲೂ ತರ ಅವಳ ತೋಟಕ್ಕೆ ಬಂದ್ಲು. ತೋಟದಲ್ಲಿರುವ ಎಳ್ನೀರುಗಳನ್ನ ಕೊಯ್ದು ಪಟ್ಟಣಕ್ಕೆ ತಗೊಂಡು ಹೋಗಕ್ಕೆ. ಆದ್ರೆ ಅವಳು ತೋಟದಲ್ಲಿ ಬಂದು ಅಲ್ಲಿರುವ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಲು. ಅವಳ ಮರದಲ್ಲಿ ಯಾವುದರಲ್ಲೂ ಕೂಡ ಎಳ್ನೀರಿಲ್ಲ, ಎಲ್ಲಾನು ಕೆಳಗಡೆ ಬಿದ್ದಿತ್ತು.
ಅದನ್ನು ಕೂಡ ಅದನ್ನ ಯಾರೋ ಕಡ್ದು ನೀರೆಲ್ಲ ಕುಡಿದು ಅದರಲ್ಲಿರುವ ತೆಂಗಿನಕಾಯಿನ ಕೂಡ ತಿಂದಿದ್ರು. ಪಾಪ ಆ ದೃಶ್ಯವನ್ನು ನೋಡಿದ ಚೋಟುಗಿಳಿ ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಯಾರೋ ನನ್ನ ತೋಟದಲ್ಲಿ ನುಗ್ಗಿ ಎಲ್ಲ ಎಳ್ನೀರನ್ನ ತಿಂದಿದ್ದಾರೆ. ಅಯ್ಯೋ ದೇವ್ರೆ, ನನ್ನ ತೋಟದಲ್ಲಿ ಕಳ್ಳರು ನುಗ್ಗಿದ್ದಾರೆ. ಹಾಗಂತ ಅವಳು ಕಿಚ್ಚೋದನ್ನ ನೋಡಿ ಚಿಚ್ಚು ಅಲ್ಲಿಗೆ ಬಂದು, ಓಹೋ, ಇವಳಿಗೆ ಈ ರೀತಿನೇ ನಡಿಬೇಕು, ಅಹಂಕಾರ ಹಿಡ್ದವಳು ಅಂತ ಅಂದ್ಕೊಂಡು ಚೋಟು ಹತ್ರ ಮಾತ್ರ ಹೋಗಿ, ಏನ್ ಚೋಟು ಇದೋ, ಏನಿದೋ ನಿನ್ನ ತೋಟದ ಪರಿಸ್ಥಿತಿ ಹೀಗಿದೆ? ಅಯ್ಯೋ ದೇವ್ರೆ, ಯಾರು ಬಂದು ಎಳ್ನೀರನ್ನೆಲ್ಲ ಕತ್ಕೊಂಡು ಹೋಗಿದ್ದೋ, ಈ ರೀತಿ ಮಾಡಿಟ್ಟಿದಾರಲ್ವಾ ಹಾಗಂತ ಹೇಳ್ತಾ ಇತ್ತು. ಏನೋ ಗೊತ್ತಿಲ್ಲ, ನಾನು ನನ್ನ ತೋಟನ ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಕಳ್ರಿ ಯಾರೋ ನುಗ್ಗಿ ಈ ರೀತಿ ಮಾಡಿದಾರೋ ಏನೋ. ಆವಾಗ ಸಂತೋಷದಿಂದ ಚಿಚ್ಚು, ಅಯ್ಯೋ ನೀನೇ ಸ್ವಲ್ಪ ನಿರ್ಲಕ್ಷ್ಯದಿಂದ ಬೇಲಿನ ಸರಿಯಾಗಿ ಹಾಕಿಲ್ಲ ಅಂತ ಕಾಣಿಸ್ತಿದೆ, ಅದಕ್ಕೆ ಕಳ್ಳರು ಬಂದು ಎಲ್ಲಾನು ಕತ್ಕೊಂಡು ಹೋಗಿದ್ದಾರೆ. ಅದನ್ನು ಕೇಳಿ ಚೋಟು ಕೋಪದಿಂದ ಅಲ್ಲಿಂದ ಮನೆಗೆ ಹೋದ್ಲು. ಆಮೇಲೆ ಚಿಚುಕಾಗಿ ಸಂತೋಷದಿಂದ ಟುನಿಯ ಮನೆಗೆ ಹೋದ್ಲು. ಟುನಿ, ಬ್ರೇಕಿಂಗ್ ನ್ಯೂಸ್ ಗೊತ್ತಾ? ನಮ್ ಚೋಟು ತೋಟದಲ್ಲಿದ್ದ ಎಲ್ಲ ಎಳ್ನೀರುಗಳನ್ನ ಯಾರೋ ಕಡ್ದಾಕಿದ್ದಾರೆ. ಪಾಪ ಅವಳು ಲಬೋದಿಬೋ ಅಂತ ಕಿಚ್ಚಾಡ್ತಾ ಇದ್ಲು. ಅದನ್ನು ಕೇಳಿದ ಟುನಿಗುಬ್ಬಚ್ಚಿ, ಅಯ್ಯೋ ಹೌದಾ, ಪಾಪ ಅವಳಿಗೆ ತುಂಬಾ ಕಷ್ಟ ಆಗಿರ್ಬೋದು, ಬಾ ಹೋಗಿ ಸಮಾಧಾನ ಮಾಡೋಣ. ಅರೆ ಯಾಕೆ, ಅವಳು ಯಾಕೆ ಸಮಾಧಾನ ಮಾಡ್ಬೇಕು? ಅವಳು ಯಾವಾಗ್ಲೂ ತುಂಬಾ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋದು, ಅದಕ್ಕೆ ಅವಳಿಗೆ ಶಿಕ್ಷೆ ಸಿಕ್ಕಿದೆ ಹಾಗಂತ ಚಿಚ್ಚು ಹೇಳಿದನ್ನ ಕೇಳಿ ಟುನಿಗುಬ್ಬಚ್ಚಿ ತುಂಬಾ ಕೋಪದಿಂದ, ಚಿಚ್ಚು, ಒಬ್ರು ಕಷ್ಟದಲ್ಲಿರುವಾಗ ಅವ್ರನ್ನ ಸಮಾಧಾನ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ರಿಗೆ ಕಷ್ಟ ಕೊಡಬಾರ್ದು. ಪಾಪ ಅವಳ ಜಾಗದಲ್ಲಿ ನಮ್ಮನ್ನ ಇಟ್ಟು ನೋಡು, ನಾಳೆ ನಮಗೆ ಈ ಪರಿಸ್ಥಿತಿ ಬಂದ್ರೂ ಕೂಡ ನೀನು ಇದೇ ರೀತಿ ನಗಾಡ್ತಾ ಇರ್ತೀಯಾ? ನನಗೆ ಆ ಪರಿಸ್ಥಿತಿ ಬರಲ್ಲ, ನಾನು ಬೇಲಿ ಚೆನ್ನಾಗಿ ಹಾಕಿದ್ದೀನಿ, ಒಳಗಡೆ ಯಾವ ಕಳ್ಳನೂ ಬರಲ್ಲ ಹಾಗಂತ ಹೇಳಿದ್ಲು ಚಿಚುಕಾಗೆ. ಆದ್ರೆ ಮರುದಿನ ಬೆಳಗ್ಗೆ ಚಿಚುಕಾಗೆ ತೋಟಕ್ಕೆ ಹೋಗಿ ನೋಡಿದ್ರೆ ನಿನ್ನೆ ಚೋಟುವಿನ ತೋಟದಲ್ಲಿ ಏನ್ ಪರಿಸ್ಥಿತಿನೋ ಅದೇ ಇವತ್ತು ಚಿಚುಕಾಗೆ ತೋಟದಲ್ಲೂ ಇತ್ತು. ಎಲ್ಲ ಎಳ್ನೀರುಗಳು ಕೆಳಗಡೆ ಬಿದ್ದಿತ್ತು. ಆ ಎಳ್ನೀರುಗಳನ್ನ ಯಾರೋ ಕಡ್ದು ನೀರೆಲ್ಲಾನು ಕುಡ್ದಿದ್ರು. ಅದನ್ನು ನೋಡಿದ ಚಿಚುಕಾಗೆ ತುಂಬಾ ಜೋರಾಗಿ ಅಳ್ತಾ ಇದ್ಲು. ಅಯ್ಯಯ್ಯೋ, ಯಾರೋ ನನ್ನ ತೋಟದೊಳಗಡೆ ನುಗ್ಗಿ ಎಲ್ಲ ಎಳ್ನೀರುಗಳನ್ನ ಕಡ್ದಾಕಿದ್ದಾರೆ. ದೇವ್ರೆ, ಬನ್ನಿ ಬನ್ನಿ, ಯಾರೋ ನನ್ನ ತೋಟಕ್ಕೆ ಕಳ್ಳ ಬಂದಿದ್ದಾರೆ ಹಾಗಂತ ಅವಳು ಕಿಚ್ಚುದನ್ನ ನೋಡಿ ಟುನಿ ಕುಹು ಇಬ್ರು ಅಲ್ಲಿಗೆ ಬಂದ್ರು. ಚಿಚುವಿನ ತೋಟದ ಪರಿಸ್ಥಿತಿಯನ್ನ ನೋಡಿದ್ಯಾ ಚಿಚ್ಚು, ನಿನ್ನೆ ಚೋಟಿ ಪರಿಸ್ಥಿತಿಯಲ್ಲಿ ಇದ್ದಾಗ ನೀನ್ ಜೋರಾಗಿ ನಗಾಡ್ತಾ ಇದ್ದೆ, ಆದ್ರೆ ಇವತ್ತು ನಿನ್ ತೋಟಕ್ಕೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ ಹಾಗಂತ ಹೇಳಿ ಟುನಿ ಹಾಗೂ ಕುಹು ಇಬ್ರು ಚಿಚುನ ಸಮಾಧಾನ ಮಾಡಿ ಅಲ್ಲಿಂದ ಹೋದ್ರು. ಹಾಗೆ ಮರುದಿನ ಟುನಿಯ ತೋಟದಲ್ಲಿ, ಇನ್ನೊಂದಿನ ಮಹಿಹದ್ದಿನ ತೋಟದಲ್ಲೂ ಕೂಡ ಇದೇ ಪರಿಸ್ಥಿತಿ. ಯಾರೋ ಎಳ್ನೀರೆಲ್ಲಾನು ತಿಂದು ಕೆಳಗಡೆ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಆದ್ರಿಂದ ಊರಿನವರು ಎಲ್ರೂ ಒಟ್ಟಿಗೆ ಈ ವಿಷಯದ ಬಗ್ಗೆ ಮಾತಾಡ್ತಿದ್ರು. ನನಗೆ ಯಾಕೋ ಇದು ಕಳ್ಳರು ಕೆಲಸ ತರ ಅನಿಸ್ತಾ ಇಲ್ಲ. ಕಳ್ಳರಾಗಿದ್ರೆ ಬಂದು ಎಲ್ಲ ಎಳ್ನೀರನ್ನ ತಗೊಂಡು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಿದ್ರು. ಆದ್ರೆ ಇದೆಲ್ಲಾನು ಕಡ್ದಾಕಿರೋದನ್ನ ನೋಡಿದ್ರೆ ಏನಾದ್ರೂ ದೆವ್ವದ ಕೆಲಸ ಇರ್ಬೋದಾ? ಹೌದು, ನೆನ್ನೆ ರಾತ್ರಿ ತೋಟದಲ್ಲಿ ಗುರ್ಗುರ್ ಅಂತ ಏನೋ ಶಬ್ದ ಬೇರೆ ಕೇಳಿಸ್ತಿತ್ತು. ಅದನ್ನು ಕೇಳಿದ ಚಿಚುಕಾಗೆ, ಅಯ್ಯೋ ದೇವ್ರೆ, ದೆವ್ವ ಅಂದ್ರೆ ಆ ದೆವ್ವನ ನಮ್ಮಿಂದ ಏನು ಮಾಡಕ್ಕಾಗಲ್ಲ ಅಲ್ವಾ ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಈ ವಿಷಯದ ಬಗ್ಗೆನೆ ಮಕ್ಳು ಮೂಜನಾನು ಮಾತಾಡ್ತಿದ್ರು. ಬುಜ್ಜಿ, ನಿನಗ್ ಗೊತ್ತಾ, ನಮ್ಮ ಊರಿನ ತೆಂಗಿನ ತೋಟದಲ್ಲಿ ಏನೋ ದೆವ್ವ ಇದಂತೆ, ಎಲ್ಲ ಎಳ್ನೀರುಗಳನ್ನ ಅದು ಕಡ್ದು ತಿಂತಾ ಇದೆ ಅಂತೆ. ಪಾಪ ನಮ್ಮಮ್ಮ ಹೇಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ನಮ್ಮಮ್ಮ ರಾತ್ರಿ ಸಮಯ ಕಿಟಕಿ ಬಾಗಿಲು ಕೂಡ ತೆರೆಯಲ್ಲ, ಎಲ್ಲಾನು ಮುಚ್ಚಿಟ್ಟಿದ್ದಾರೆ ಹಾಗಂತ ಹೇಳಿದಾಗ ಬುಜ್ಜಿಗೆ ಭಯ ಆಯ್ತು. ಆದ್ರೂ ಅವಳು ಧೈರ್ಯದಿಂದ, ಏನು ದೆವ್ವ ಏನಿರಲ್ಲ ಕಣೋ, ಕಳ್ಳ ಏನಾದ್ರೂ ಮುಸ್ಕಾಕೊಂಡು ಬಂದಿರ್ಬೋದು, ಅವನನ್ನ ನೋಡಿ ದೆವ್ವ ಅಂತ ಅನ್ಕೊಳ್ತಿದ್ದಾರೆ ಎಲ್ರು, ನೀವ್ ಹೆದರ್ಬೇಡಿ, ನಾನಿರುವಾಗ ನಿಮಗ್ ಯಾಕೆ ಭಯ? ಹಾಗಾದ್ರೆ ಒಂದ್ ಮಾಡನ್ವಾ ಬುಜ್ಜಿ, ಇವತ್ ರಾತ್ರಿ ನಾವೆಲ್ರೂ ತೋಟಕ್ಕೆ ಹೋಗಿ ನೋಡೋಣ, ಅಲ್ಲಿಗೆ ಬರೋದು ಕಳ್ಳನ ಇಲ್ಲ ದೆವ್ವನ ಅಂತ ಗೊತ್ತಾಗ್ಲೇಬೇಕು. ಬುಜ್ಜಿ ಧೈರ್ಯವಂತೆ, ಅವಳನ್ನ ನಾವ್ ಜೊತೆ ಕರ್ಕೊಂಡು ಹೋಗೋಣ. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಏನು ರಾತ್ರಿ ಹೊತ್ತಲ್ಲಿ ತೋಟಕ್ಕ, ಅದನ್ನು ದೆವ್ವ ಇದೆಯಂತ ನೋಡಕ್ಕ ಹಾಗಂತ ಅಂದ್ಕೊಂಡು, ಆದ್ರೂ ಫ್ರೆಂಡ್ಸ್ ಮುಂದ್ಗಡೆ ಅವಳಿಗೆ ಅವಮಾನ ಆಗ್ಬಾರ್ದಲ್ವಾ, ಅದಕ್ಕೆ ಬಿಲ್ಡಪ್ ಕೊಟ್ಟು, ಸರಿ ಕಣೋ, ಇವತ್ ರಾತ್ರಿ ತಾನೇ, ಇವತ್ ರಾತ್ರಿ ನಾವು ಆಪರೇಷನ್ ದೆವ್ವ ನೋಡಕ್ ಹೋಗ್ತಾ ಇದೀವಿ, ಎಲ್ರ ಟಾರ್ಚ್ ಲೈಟ್ ಎಲ್ಲಾನು ತಗೊಂಡ್ ಬನ್ನಿ. ಆ ದಿನ ರಾತ್ರಿ ಸಮಯ ಸರಿಯಾಗಿ 11 ಗಂಟೆ ಇರುವಾಗ ಊರಲ್ಲಿ ಎಲ್ರೂ ನಿದ್ದೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಚಂದಮಾಮನ ಬೆಳಕಿನಲ್ಲಿ ಊರೆಲ್ಲ ಬೆಳ್ಳಿ ತರ ಜಡಿತಾ ಇದ್ದಾಗ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ ಹಾಗೂ ಚಿನ್ನುಕಾಗೆ ಮೂಜನ ಮನೆಯಿಂದ ಹೊರಗಡೆ ಬಂದ್ರು. ಬುಜ್ಜಿಗೆ ಒಳಗಡೆ ತುಂಬಾನೇ ಭಯ ಆಗ್ತಾ ಇತ್ತು. ಗಾಳಿಗೆ ಮರದ ಎಲೆಗಳೆಲ್ಲ ಅಲ್ಲಾಡೋದನ್ನ ನೋಡಿ ಅವಳು ಹೆದರ್ತಾ ಇದ್ಲು. ಆದ್ರೆ ಫ್ರೆಂಡ್ಸ್ ಮುಂದ್ಗಡೆ
ಹೆದರ್ಬಾರ್ದು ಅನ್ನೋ ತರ ನಾಟಕ ಮಾಡ್ತಿದ್ಲು. ಇಲ್ ನೋಡ್ರೋ, ನೀವೇನು ಹೆದರೋದ್ ಬೇಡ, ನಾನು ಇದೀನಿ ಅಲ್ವಾ. ನೀವೆಲ್ರೂ ಎಲ್ಲಾದ್ರೂ ದೆವ್ವನ ನೋಡಿದ್ರೆ ಒಂದು ಸೌಂಡ್ ಹಾಕಿ ನಾನು ತಕ್ಷಣ ಬಂದ್ಬಿಡ್ತೀನಿ, ಸರಿನಾ? ಬುಜ್ಜಿ, ನಾವೆಲ್ರೂ ಒಂದೇ ಜಾಗದಲ್ಲಿ ಇದ್ರೆ ದೆವ್ವನ ಕಂಡುಹಿಡಿಯಕ್ ಆಗಲ್ಲ. ನಾನು ಈ ಕಡೆ ಹೋಗ್ತೀನಿ, ಬನ್ನು ಆ ಕಡೆ ಹೋಗ್ಲಿ, ನೀನು ಸೆಂಟ್ರಿಗೆ ಹೋಗೋ. ಅದನ್ ಕೇಳಿ ಬುಜ್ಜಿ ಹೆದರ್ಕೊಂಡು, ಏನು ಬೇರೆ ಬೇರೆ ಹೋಗ್ಬೇಕಾ? ಯಾಕೋ? ಅಂದ್ರೆ ಎಲ್ರೂ ಒಟ್ಟಿಗೆನೆ ಇದ್ರೆ ತಾನೇ ಬಲ? ಹಾಗೆಲ್ಲ ಏನಿಲ್ಲ ಬುಜ್ಜಿ, ದೆವ್ವನ ಕಂಡುಹಿಡಿಬೇಕಲ್ವಾ. ನೀನು ಧೈರ್ಯವಂತೆ, ದೆವ್ವನ ನೋಡಿದಾಗ ಒಂದು ವಿಸಿಲ್ ಹೊಡಿ. ಹಾಗಂತ ಹೇಳಿ ಬನ್ನು ಚಿನ್ನು ಆ ಕಡೆ ಈ ಕಡೆ ಹೋದ್ರು. ಬುಜ್ಜಿ ಗುಬ್ಬಚ್ಚಿ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಬುಜ್ಜಿಗೆ ಭಯ ಜಾಸ್ತಿ ಆಗ್ತಾ ಇತ್ತು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಅಯ್ಯೋ ನಾನು ಯಾಕೆ ಇಲ್ಲಿಗೆ ಬಂದೆ? ಸುಮ್ಮನೆ ಬಿಲ್ಡಪ್ ಕೊಡದೆ ಇದ್ದಿರ್ಬೋದೇನೋ. ಮನೇಲಿ ಅಮ್ಮ ನನಗೋಸ್ಕರ ಚಪಾತಿ ಬೇರೆ ಮಾಡಿಟ್ಟಿದ್ರು, ಭಯದಲ್ಲಿ ಚಪಾತಿನೇ ತಿನ್ಲಿಲ್ಲ. ಇವಾಗ ಹಸುವಾಗ್ತಾ ಇದೆ. ಇವ್ರು ಹೇಳೋ ಹಾಗೆ ದೆವ್ವ ಏನಾದ್ರೂ ನೋಡಿದ್ರೆ ಆಮೇಲೆ ನನ್ನ ಕತೆ ಮುಗೀತು. ದೇವ್ರೇ ಕಾಪಾಡಪ್ಪ. ಹಾಗಂತ ಅನ್ಕೊಂಡು ಬುಜ್ಜಿ ನಡ್ಕೊಂಡು ಹೋಗ್ತಾ ಇದ್ಲು. ಸ್ವಲ್ಪ ದೂರ ಹೋದಾಗ ಒಂದು ಮರದ ಹತ್ತಿರ ಬಂದಾಗ ಅವಳಿಗೆ ಏನೋ ಒಂದು ಶಬ್ದ, ಗುರ್ ಗುರ್ ಅಂತ ಒಂದು ಭಯಂಕರವಾದ ಶಬ್ದ. ಬುಜ್ಜಿ ಅದನ್ನ ಕೇಳಿ ತುಂಬಾನು ಹೆದರ್ಕೊಂಡೆ, ಏ ಯಾರದು? ಯಾರಿದ್ದೀರಾ ಅಲ್ಲಿ? ಇಲ್ಲಿ ನೋಡಿ ಅಂತ ಹೇಳಿದ್ಲು. ಅವಳ ಧ್ವನಿಯಲ್ಲಿ ಭಯ ಸರಿಯಾಗಿ ಕಾಣಿಸ್ತಾ ಇತ್ತು. ಆ ಶಬ್ದ ಕೇಳಿ ಚಿನ್ನು ಬನ್ನು ಕೂಡ ಅಲ್ಲಿಗೆ ಬಂದ್ರು. ಅವರಿಬ್ರು ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ನಡೆಯೋದನ್ನೆಲ್ಲ ನೋಡ್ತಾ ಇದ್ರು. ಬುಜ್ಜಿ ತುಂಬಾ ಧೈರ್ಯವಂತೆ ಅಂತ ಅವರು ಕೂಡ ನಂಬ್ತಾನೆ ಇದ್ರು. ಈ ಕಡೆ ಬುಜ್ಜಿ ಗುಬ್ಬಚ್ಚಿ ಇನ್ನು ಸ್ವಲ್ಪ ದೂರ ಹೋಗಿ ನೋಡಿದಾಗ ಅಲ್ಲಿ ಅವಳಿಗೆ ಏನೋ ಒಂದು ಆಕಾರ ಕಾಣಿಸ್ತಾ ಇತ್ತು. ಅದು ಕಪ್ಪಾಗಿತ್ತು, ದೊಡ್ಡದಾಗಿತ್ತು, ಶಬ್ದ ಬೇರೆ ಬರ್ತಾ ಇತ್ತು. ಏ ಯಾರದು? ಕಳ್ಳನ ದೆವ್ವನ? ಯಾರಿದ್ರು ಸರಿ, ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಹಾಗಂತ ಬುಜ್ಜಿ ಹೇಳ್ತಾ ಇದ್ದಾಗ ಮೆಲ್ಲೆ ಆ ಆಕಾರ ಈ ಕಡೆ ತಿರುಗ್ತು. ಟಾರ್ಚ್ ಲೈಟ್ನ ಹತ್ರ ತಗೊಂಡು ಹೋಗಿ ನೋಡಿದಾಗ ಪಾಪ ಬುಜ್ಜಿ ಭಯದಲ್ಲಿ ನಡುಗಕ್ಕೆ ಶುರು ಮಾಡಿದ್ಲು. ಅದು ಎಳ್ನೀರನ್ನ ತಿಂತಾ ಇದ್ದ ಒಂದು ಕರಡಿ. ನೋಡಕ್ಕೆ ತುಂಬಾನು ಭಯಂಕರವಾಗಿತ್ತು. ಅದು ಬುಜ್ಜಿನ ನೋಡಿ ಬೇರೆ ಗುರ್ರ ಅಂತ ಹೇಳ್ತಾ ಇತ್ತು. ಅಷ್ಟೇ, ಬುಜ್ಜಿ ಆ ಕರಡಿಯನ್ನ ನೋಡಿ ಭಯದಲ್ಲಿ ಟಾರ್ಚ್ ಲೈಟನ್ನ ಕೆಳಗಡೆ ಹಾಕದ್ಲು. ಅವಳ ಹೃದಯ ಕೂಡ ಒಂದು ಕ್ಷಣ ಹಾಗೇನೆ ನಿಂತೋಯ್ತು. ಬುಜ್ಜಿ ಭಯದಲ್ಲಿ, ಅಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಕಾಪಾಡಿ ಕಾಪಾಡಿ, ಅಯ್ಯಯ್ಯೋ ಕರಡಿ ಹಾಗಂತ ಹೇಳಿ ಅವಳು ಜೋರಾಗಿ ಕಿಚ್ಚೋದ್ರಲ್ಲಿ ಆ ಆಕಾಶ, ಆ ತೋಟ ಎಲ್ಲಾನು ಅಲ್ಲಾಡ್ತಿತ್ತು. ಅಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಕಾಪಾಡಿ ಕಾಪಾಡಿ ಹಾಗಂತ ಹೇಳಿ ಬುಜ್ಜಿ ಓಡ್ ಹೋಗ್ತಾ ಇದ್ದಾಗ ಅವಳ ಮುಂದ್ಗಡೆ ಚಿನ್ನು ಹಾಗೂ ಬನ್ನು ಇಬ್ರು ಬಂದು ನಿಂತ್ಕೊಂಡ್ರು. ಏನ್ ಬುಜ್ಜಿ, ಏನಾಯ್ತೋ? ನೀನು ದೆವ್ವನ ನೋಡಿದ್ಯಾ ಏನೋ? ಆವಾಗ ಬುಜ್ಜಿ ಭಯದಲ್ಲಿ ನಡುಗುತ್ತಾ, ದೆವ್ವ ಇಲ್ಲ ಕಣೋ, ಅದು ಕರಡಿ, ದೊಡ್ಡ ಕರಡಿ, ಎಳ್ನೀರ್ ತಿಂತಾ ಇದೆ. ಬನ್ರೋ, ನಾವಿಲ್ಲಿಂದ ಬೇಗ ಓಡಿ ಹೋಗೋಣ ಹಾಗಂತ ಬುಜ್ಜಿ ಹೇಳಿದಾಗ ಮಕ್ಕಳು, ಏನೋ ಕರಡಿನ? ಕರಡಿ ನಮ್ಮೂರಿಗೆ ಯಾವಾಗ ಬಂತೋ? ನೀನು ಸುಳ್ಳು ಹೇಳ್ತಾ ಇದೆಯಾ ಬುಜ್ಜಿ? ಸುಳ್ಳ? ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳ್ಬೇಕು? ಬೇಕಾದ್ರೆ ಬನ್ರೋ, ಕರಡಿ ಇದೆಯಾ ಇಲ್ವಾ ಅಂತ ನೀವೇ ನೋಡಿ ಹಾಗಂತ ಹೇಳಿ ಬನ್ನು ಹಾಗೂ ಚಿನ್ನನ ಕರಡಿ ಇರೋ ಜಾಗಕ್ಕೆ ಕರ್ಕೊಂಡು ಹೋದ್ಲು. ಟಾರ್ಚ್ ಹೊಡೆದು ನೋಡಿದ್ರೆ ಅಲ್ಲಿ ಕರಡಿ ಇಲ್ಲ. ಆ ಕರಡಿ ಇವಾಗ ಮರದ ಮೇಲೆ ಕೂತ್ಕೊಂಡು ಸಂತೋಷವಾಗಿ ಎಳ್ನೀರನ್ನ ಕಚ್ಚಿ ತಿಂತಾ ಇತ್ತು. ಚಿನ್ನು ಹಾಗೂ ಬನ್ನು ಇಬ್ರು ಕರಡಿನ ನೋಡಿ ತುಂಬಾನೇ ಹೆದರಿದ್ರು. ಅಯ್ಯೋ ಕರಡಿ, ನಿಜವಾಗ್ಲೂ ಕರಡಿನೇ. ಬನ್ರೋ, ಬೇಗ ತಪ್ಪಿಸ್ಕೊಂಡು ಓಡ್ ಹೋಗೋಣ. ಆ ಕರಡಿ ನಮ್ಮನ್ನ ನೋಡಿದ್ರೆ ಆಮೇಲೆ ನಾವು ಚಟ್ನಿನೇ ಹಾಗಂತ ಅಂದ್ಕೊಂಡು ಮಕ್ಕಳು 3 ಜನ ಹೆದರ್ಕೊಂಡು ಊರಿಗೆ ವಾಪಸ್ ಬಂದ್ರು. ಮರುದಿನ ಬೆಳಗ್ಗೆ ನಿನ್ನೆ ರಾತ್ರಿ ಮಕ್ಕಳು ಕರಡಿನ ನೋಡಿದನ ದೊಡ್ಡವ್ರ ಹತ್ರ ಹೇಳಿದ್ರು. ಅದನ್ನು ಕೇಳಿದ ದೊಡ್ಡವ್ರು ಎಲ್ರು ಕೂಡ, ಹಾಗಾದ್ರೆ ತೋಟದಲ್ಲಿರೋದು ದೆವ್ವ ಇಲ್ವಾ, ಕರಡಿನ ಅಂತ ಹೇಳಿ ಸಂತೋಷಪಟ್ರು. ಮಹಿಹದ್ದು ಫಾರೆಸ್ಟ್ ಆಫೀಸರ್ಗೆ ಕಾಲ್ ಮಾಡಿದಾಗ ಫಾರೆಸ್ಟ್ ಆಫೀಸರ್ಸ್ ಬಂದು ಆ ತೋಟದಲ್ಲಿ ಒಂದು ಬೋನನ್ನ ಇಟ್ಟು ಹೋದ್ರು. ಆ ದಿನ ರಾತ್ರಿ ಕರಡಿ ಎಳ್ನೀರ್ ತಿನ್ನಕ್ಕೆ ಬಂದಾಗ ಆ ಬೋನಲ್ಲಿ ಸಿಕ್ಕಾಕೊಂಡು ಅದನ್ನ ಎತ್ಕೊಂಡು ಫಾರೆಸ್ಟ್ಗೆ ಹೋದ್ರು. ಹಾಗೆ ಆ ಊರಿನವರಿಗೆ ಇದ್ದ ಒಂದು ಸಮಸ್ಯೆ ತೀರಿದ್ರಿಂದ ಎಲ್ರೂ ಸಂತೋಷವಾಗಿದ್ರು. ಆ ದಿನ ಸಂಜೆ ಸಮಯ ದೊಡ್ಡವರು ಎಲ್ರೂ ಸೇರಿ ಚಿಕ್ಕ ಮಕ್ಳ ಹತ್ರ, ಪರವಾಗಿಲ್ವೇ, ಚಿಕ್ಕ ಮಕ್ಳಿಂದಾನೇ ಇವತ್ತು ನಮಗಿದ್ದ ದೊಡ್ಡ ಸಮಸ್ಯೆ ಸರಿಯಾಗಿದೆ. ಅದರಲ್ಲೂ ಬುಜ್ಜಿನ ತುಂಬಾನೇ ಹೊಗಳ್ಬೇಕು. ಅವಳೇ ಅಲ್ವಾ ಮೊದಲು ಕರಡಿನ ನೋಡಿದೋ ಹಾಗಂತ ಎಲ್ರು ಕೈ ಚಪ್ಪಾಳೆ ತಟ್ಟಿದಾಗ ಬುಜ್ಜಿ ಅವಳ ಕಾಲರ್ನ ತೆಗೆದ್ಬಿಟ್ಟು ಗರ್ವದಿಂದ ನಿಂತ್ಕೊಂಡಿದ್ಲು. ಆವಾಗ ಬನ್ನಗಿಳಿ ಮುಂದೆ ಬಂದು ನಗುತ್ತಾ ಎಲ್ಲರ ಹತ್ರ ನೋಡಿ, ಹೌದೌದು, ಬುಜ್ಜಿ ತುಂಬಾನೇ ಧೈರ್ಯವಂತೆ. ಎಷ್ಟು ಧೈರ್ಯವಂತೆ ಅಂದ್ರೆ ಅವಳು ಕರಡಿ ಹತ್ರ ಹೋಗಿ ಹಾಯಿನೂ ಹೇಳಲಿಲ್ಲ, ಅದಕ್ಕೆ ಶೇಕ್ ಹ್ಯಾಂಡನ್ನು ಕೊಡ್ಲೇ ಇಲ್ಲ. ಹೋಗೋದ್ರು ಏನ್ ಮಾಡಿದ್ಲಾ, ಸಂತೋಷವಾಗಿ ಒಂದು ಹಾಡು ಹಾಡ್ಕೊಂಡು ಒಂದು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ಲು. ಅದನ್ನು ಕೇಳಿದ ಬುಜ್ಜಿ, ಏ ಬನ್ನು, ಸ್ವಲ್ಪ ಸುಮ್ಮನಿರೋ. ಯಾಕೆ ಬುಜ್ಜಿ, ನಡೆದಿದ್ನ ಹೇಳ್ಬೇಕಲ್ವಾ?
ಬುಜ್ಜಿ ಕರಡಿನ ನೋಡಿದಾಗ ಏನು ಮಾಡಿದ್ಲು ಗೊತ್ತಾ? ಅಯ್ಯಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಕಾಪಾಡಿ 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 ಅಂತ ಓಡ್ಕೊಂಡು ಬಂದ್ಲು ಗೊತ್ತಾ? ಹೌದೌದು, ಇವಾಗ ಕೂಡ ಆ ಶಬ್ದ ನನ್ನ ಕಿವಿಯಲ್ಲಿ ಜೋರಾಗಿ ಕೇಳಿಸ್ತಾನೇ ಇದೆ ಹಾಗಂತ ಹೇಳ್ದ ಚಿನ್ನಕ್ಕಾಗೆ. ಅದನ್ನು ಕೇಳಿದವರು ಎಲ್ರೂ ಬಿದ್ದು ಬಿದ್ದು ನಗಾಡ್ತಿದ್ರು. ಟೊನಿಯಿಂದ ಕೂಡ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಪಾಪ ಬುಜ್ಜಿಗೆ ತುಂಬಾನೇ ಅವಮಾನ ಆಯಿತು. ಆವಾಗ ಬುಜ್ಜಿ, ಸರಿ ಸರಿ, ಏನೇ ಇದ್ರೂ ಆ ಕರಡಿನ ಕಂಡು ಹಿಡಿದಿದ್ದು ನಾನು ತಾನೇ, ಹಾಗಾದ್ರೆ ಕ್ರೆಡಿಟ್ ಎಲ್ಲ ನನಗೆ ಸ್ವಂತ. ಹೌದೌದು, ಅಯ್ಯಯ್ಯೋ ಕರಡಿ ಅವಾರ್ಡು ನಿನಗೆ ಕೊಡ್ತಿದ್ದೀವಿ. ಆ ದಿನದಿಂದ ಪಕ್ಷಿಗಳು ಯಾರಾದರೂ ಏನಕ್ಕಾದ್ರೂ ಹೆದರಿದ್ರೆ ಅಯ್ಯಯ್ಯೋ ಕರಡಿ ಅಂತ ಹಾಡಿ ಬುಜ್ಜಿನ ತಮಾಷೆ ಮಾಡ್ತಾ ಇದ್ರು. ಆ ದಿನದಿಂದ ಬುಜ್ಜಿ ಬಿಲ್ಡಪ್ ಕೊಡೋದನ್ನ ನಿಲ್ಲಿಸಿ ನಿಯತ್ತಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಬಿಲ್ಡಪ್ ಕೊಡೋದು ಮುಖ್ಯ ಅಲ್ಲ, ಧೈರ್ಯವಾಗಿರ್ಬೇಕಾಗಿರೋ ಸಮಯದಲ್ಲಿ ಧೈರ್ಯವಾಗಿ ಇರೋದೇ ಒಳ್ಳೆ ವಿಷಯ. ಇಲ್ಲಾಂದ್ರೆ ಹೇಗೇನೆ ಎಲ್ರೂ ನಗೋ ಥರ ಏನಾದರೂ ನಡೆಯುತ್ತೆ.